ಎಲ್ಲರಿಗೂ ಬೃಂದಾವನ ವೈಟಿಗೆ ಸ್ವಾಗತ. ಇವತ್ತು ನಾನು ಓದಿರುವಂತಹ ಒಂದು ಪುಟ್ಟ ಕಥೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಹೊರಟಿದ್ದೀನಿ. ಕತೆ ಹೆಸರೇನ್ ಗೊತ್ತಾ? ಚಿನ್ನದ ಅಕ್ಕಿ. ಒಂದಿನ ಒಬ್ಬ ವ್ಯಾಪಾರಿ ಗೋದಾಮಿಂದ ಅಕ್ಕಿ ಮೂಟೆಯನ್ನ ಆಳಿನ ಹೆಗಲ ಮೇಲೆ ಹೊರಿಸಿ ಅಂಗಡಿಗೆ ಹೊರಟಿದ್ದ. ಆ ಮೂಟೆಯಲ್ಲಿ ಒಂದ್ ಸಣ್ಣ ಹೋಲ್ ಇತ್ತಂತೆ. ದಾರಿಲಿ ಸ್ವಲ್ಪವೇ ಅಕ್ಕಿ ಚೆಲ್ತಾ ಇತ್ತಂತೆ. ಆ ಬಿದ್ದಿರೋ ಅಕ್ಕಿಯನ್ನ ವ್ಯಾಪಾರಿ ರುಮಾಲಲ್ಲಿ ಕಟ್ಕೊಳ್ತಿದ್ನಂತೆ. ಅದೇ ಸಮಯಕ್ಕೆ ಒಬ್ಬ ದಾರಿ ಹೋಗ, ಏನ್ ಸ್ವಾಮಿ, ನೀವು ದೊಡ್ಡ ಸಾಹುಕಾರರು, ಚೆಲ್ಲಿದ ಅಕ್ಕಿನ ಚಿನ್ನ ಬಿದ್ದಂಗೆ ಕಟ್ಕೊಳ್ತಿದ್ದೀರಲ್ಲ ಅಂತ ಕೇಳ್ತಾನಂತೆ. ವ್ಯಾಪಾರಿ ಅವನನ್ನ ನೋಡಿ ಮುಗುಳ್ನಾಗ್ತಾನಂತೆ. ಆಮೇಲೆ ಅವನನ್ನ ಅಂಗಡಿ ಒಳಗೆ ಕರೆದು ಕೂರಿಸ್ಕೊಳ್ತಾನಂತೆ. ಮಾರನೇ ದಿನ ತಮ್ಮ ಮನೇಲಿ ಪೂಜೆ ಇದೆ, ಮಧ್ಯಾಹ್ನ ಊಟಕ್ಕೆ ಬಾ ಅಂತ ಹೇಳಿ ಹೋಗ್ತಾನಂತೆ. ಮಾರನೇ ದಿನ ಆ ದಾರಿ ಹೋಗ ವ್ಯಾಪಾರಿ ಮನೆಗೆ ಪೂಜೆಗೆ ಬರ್ತಾನಂತೆ. ಆಗ ವ್ಯಾಪಾರಿ ಮತ್ತೆ ಅವನ ಹೆಂಡತಿ ಆತನನ್ನ ತುಂಬಾ ಚೆನ್ನಾಗಿ ಸತ್ಕರಿಸ್ತಾರಂತೆ. ಆಮೇಲೆ ಬಂಗಾರದ ತಟ್ಟೆಯನ್ನ ಇಟ್ಟು ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ತಾರಂತೆ. ಆ ವ್ಯಾಪಾರಿದ ಹೆಂಡತಿ ಒಂದಿಷ್ಟು ಬಂಗಾರದ ಅಕ್ಕಿನ ತಟ್ಟೆಗೆ ಬಡಿಸ್ತಾಳಂತೆ. ಆಮೇಲೆ ಇಬ್ರು ಕೈ ಜೋಡಿಸಿ ದಯಮಾಡಿ ಊಟ ಮಾಡಿ ಅಂತ ಹೇಳ್ತಾರಂತೆ. ಆಗ ಆ ದಾರಿ ಹೋಗ ತಬ್ಬಿ ಬಾಗ್ತಾನಂತೆ. ಏನ್ ಸಾವುಕಾರ್ರೆ, ಬಂಗಾರದ ಅಕ್ಕಿ ಬಡಿಸಿ ತಿನ್ನಿ ಅಂತೀರಲ್ಲ. ಆಗ ವ್ಯಾಪಾರಿ ಹೇಳ್ತಾನಂತೆ, ನಿನ್ನೆ ನೀವೇ ಅಂದಿದ್ರಲ್ಲ ಇಷ್ಟು ದೊಡ್ಡ ಶ್ರೀಮಂತ ನಾನು, ಸ್ವಲ್ಪ ಅಕ್ಕಿ ಚಿನ್ನದಂಗೆ ಕಟ್ಟಿಕೊಂಡ್ರಿ ಅಂತ. ಎಷ್ಟು ಸಂಪತ್ತಿದ್ರೆ ಏನ್ ಬಂತು? ಚಿನ್ನವನ್ನ ತಿನ್ನಕ್ಕಾಗತ್ತಾ? ಇಲ್ಲ ಅಲ್ವಾ? ನಾವು ತಿನ್ನೋದು ಅನ್ನನೇ ತಾನೆ. ನಾವು ತಿನ್ನೋ ಅಕ್ಕಿಗೆ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ರೈತರು ಬೆವರು ಸುರಿಸಿ ಬೆಳಿಬೇಕು, ಭೂಮಾತೆ ಕೃಪೆ ಮಾಡಿ ನೀಡಬೇಕು, ಆಗ ಮಾತ್ರ ಬದುಕಲ್ವಾ ಅಂತಾನಂತೆ. ಸ್ನೇಹಿತರೆ, ನಾವು ತಿನ್ನೋ ಪ್ರತಿಯೊಂದು ಆಹಾರದಲ್ಲೂ ರೈತರ ಪರಿಶ್ರಮ ಇರುತ್ತೆ. ಆ ಪರಿಶ್ರಮದಿಂದ ಬೆಳೆದಂತ ಆಹಾರವನ್ನ ನಾವು ವೇಸ್ಟ್ ಮಾಡ್ದಂಗೆ ಉಪಯೋಗಿಸಿದ್ರೆ ನಮ್ಮ ಜೀವನ ಸಾರ್ಥಕ ಅನಿಸ್ಕೊಳ್ಳುತ್ತೆ ಅಲ್ವಾ?